ಆಯ್ತು. ಈ ದಿನ ನಮ್ಮ ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದು, ನಮ್ಮ CIR ಪೋರ್ಟಲಲ್ಲಿ ಕಳೆದೋದಂತಹ 100 ಮೊಬೈಲ್ ಫೋನ್ಗಳನ್ನು ನಾವು ರಿಕವರಿ ಮಾಡಿ ಅದನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದೀವಿ. ಈ 100 ಮೊಬೈಲ್ ಫೋನ್ಗಳ ಒಟ್ಟು ಮೊತ್ತ ಸುಮಾರು ಒಂದು 20 ಲಕ್ಷ ರೂಪಾಯಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಎಲ್ಲ ಥರದ ಫೋನ್ಗಳು ಇದ್ದು, 1 ವರ್ಷ 2 ವರ್ಷ ಹಿಂದೆ ಕಳೆದೋದಂತಹ ಫೋನ್ಗಳನ್ನು ಕೂಡ ನಾವು ಇಲ್ಲಿ ಹುಡುಕಿ ವಾರಸುದಾರರಿಗೆ ವಾಪಸ್ ಕೊಟ್ಟಿದ್ದೀವಿ. ಈ CIR ಪೋರ್ಟಲ್ ಅನ್ನೋದು ಒಂದು ವಿಶೇಷವಾದ ಪೋರ್ಟಲ್ಲು. ಯಾರೇ ನಿಮ್ಮ ಮೊಬೈಲ್ ಫೋನನ್ನು ಕಳ್ಕೊಂಡ್ರೆ ಅದನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಕೊಡ್ಬೋದು, ಇಲ್ಲ ನೀವೇನೇ ಅಪ್ಲೋಡು ಮಾಡ್ಬೋದು. ಅದಕ್ಕೆ ಏನಿಲ್ಲ, ನಿಮ್ಮ ಫೋನಿನ IMI ನಂಬರ್ನ ಒಂದು ಹಾಕಬೇಕಷ್ಟೇ. ನೀವು ಬಿಲ್ಲಲ್ಲಿರುತ್ತೆ, ಇಲ್ಲ ಫೋನ್ ಬಾಕ್ಸಲ್ಲಿ ಇರುತ್ತೆ. ಅದು IMI ನಂಬರ್ ಹಾಕಿದ್ರೆ ಅದನ್ನು ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಯಾರು ಫೋನ್ ಅದನ್ನು ಯೂಸ್ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಆ ಪೋರ್ಟಲ್ ವತಿಯಿಂದ. ಅದನ್ನು ಹಿಡ್ಕೊಂಡು ನಾವು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತೀವಿ. ಇಲ್ಲಿ 100 ಫೋನ್ಗಳು ಕೆಲವು ಅಂತರ್ರಾಜ್ಯದಲ್ಲೂ ಇದ್ದವನ್ನ ನಾವು ವಾಪಸ್ ತರಿಸಿದ್ದೀವಿ. ಅದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲ ಉತ್ತರ ಪ್ರದೇಶ ಆಗಿರ್ಬೋದು. ಅಲ್ಲೂ ಕೂಡ ಯಾರೋ ತೊಗೊಂಡು ಹೋಗಿದ್ದನ್ನು ಅದನ್ನೆಲ್ಲ ನಾವು ವಾಪಸ್ ತರಿಸೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಕಳೆದೋಗಿದೆ, ಮತ್ತು ಬಟ್ಟೆ ಅಂಗಡಿಗಳಲ್ಲಿ ಕಳೆದೋಗಿದೆ, ಅವರು ಗಾಡಿಯಲ್ಲಿ ಓಡ್ತಾ ಎಲ್ಲೋ ಬಿದ್ದೋಗಿದೆ. ಎಲ್ಲ ರೀತಿಯಲ್ಲೂ ಏನೇನಾಗಿದೆ ಅವನ್ನೆಲ್ಲವನ್ನು ನಾವು ಕಂಪ್ಲೇಂಟನ್ನು ತೊಗೊಂಡು ಇವತ್ತು 100 ಫೋನ್ಸನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಇದು ಕೇವಲ ನಮ್ಮ ದೊಡ್ಡಪೇಟೆ ಠಾಣಾ ವ್ಯಾಪ್ತಿ ಒಂದರಲ್ಲೇ ನಾವು 100 ಮೊಬೈಲ್ ಫೋನ್ಗಳನ್ನ ವಾಪಸ್ ಕೊಟ್ಟಿದ್ದೀವಿ. ಈ ಒಂದು ವರ್ಷ ನಾವು ಜಾನ್ವರಿಯಿಂದ ಲೆಕ್ಕ ತಗೊಂಡ್ರೆ ಸುಮಾರು 1000 ಫೋನ್ಗಳನ್ನ ನಾವು ವಾಪಸ್ ಕೊಟ್ಟಿದ್ದೀವಿ. ಅದನ್ನು ನಾವು ಸ್ಟೇಷನ್ ಮಟ್ಟದಲ್ಲಿ ಹಂತವಾಗಿ ಕೊಡ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿದ್ರಿಂದ ಇಲ್ಲಿ ನಾವು ಎಲ್ಲ ಒಂದೇ ಕಡೆಗೇ ಕೊಡಬೇಕು ಅಂತ ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಇದರ ಜೊತೆಗೆ ನಮ್ಮಲ್ಲಿ ವಿಸಿಟರ್ಸ್ ಬಂದಾಗ ಅವ್ರಿಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಈ ಒಂದು ಸ್ಥಳಕ್ಕೆ ಒಂದು ಮೇಲ್ಛಾವಣಿಯನ್ನು ನಾವು ಹಾಕಿಸಿ ಇಲ್ಲಿ ಸಾರ್ವಜನಿಕರಿಗೆ ಬಂದು ಕುತ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಕೂಡ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರ ಠಾಣದಲ್ಲಿರುವ ಎಲ್ಲ ಸಿಬ್ಬಂದಿಯವರು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ಸಾರ್ವಜನಿಕರ ಹಿತಕ್ಕಾಗಿಯೇ ನಾವು ಇರೋದು. ಅವರ ಬಂದು ಇಲ್ಲಿ ವಿಕ್ಟಿಮ್ಸ್ ಬಂದು ಕುತ್ಕೊಳ್ಳೋದಕ್ಕೆ ನಮ್ಮ ಏನು ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ಅಂತ ನಾವು ಏನು ನಮ್ಮ ಮಾನ್ಯ DGIG ಸಾಹೇಬರ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಈ ಒಂದು ತಂಗುದಾಣ ಥರದ ಒಂದು ಜಾಗವನ್ನು ನಾವು ಮಾಡಿದ್ದೀವಿ. ಇಲ್ಲಿ ನಮ್ಮ ದೊಡ್ಡಪೇಟೆಯಲ್ಲಿದ್ದಂತಹ ಇನ್ಸ್ಪೆಕ್ಟ್ರು ಮತ್ತು ಅವರೆಲ್ಲ ಸಿಬ್ಬಂದಿಗಳು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ 100 ಮೊಬೈಲ್ ಫೋನ್ಗಳು ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಮೊಬೈಲ್ ಫೋನನ್ನು ಹಿಂತಿರುಗಿಸಿರೋದು ನಮ್ಮ ದೊಡ್ಡಪೇಟೆ ಠಾಣೆಯಲ್ಲೇ. ಇಲ್ಲಿ ಕೆಲಸ ಮಾಡಿದ್ದಂತಹ ಎಲ್ಲ ಸಿಬ್ಬಂದಿ ಮತ್ತು ಆಫೀಸರ್ಗಳಿಗೆ ನಾನು ಅಭಿನಂದನೆಗಳನ್ನು ಸೂಚಿಸೋದಕ್ಕೆ ಇಚ್ಛೆ ಪಡ್ತೀನಿ.